ತುಳಸಿಯವರೇ, ವನಜ ಅವ್ರಿಗೆ ಇನ್ನೊಂದ್ಸಲ ಫೋನ್ ಮಾಡಿ. ಹಾಗಾದರೆ ದೀಪಿಕಾ ಇಲ್ಲೇ ಇದ್ದಾಳೆ ಅಂತ ಆಯ್ತಲ್ಲ? ಆಯಿತು ಮಾಧವ್ರೆ, ಮಾಡ್ತೀನಿ. ರಿಂಗ್ ಆಗ್ತಾ ಇದೆ. ಹಲೋ ತುಳಸಿಯವರೇ, ಕ್ಷಮಿಸಿ, ನಿನ್ನೆ ನಾನು ನಿಮ್ಗೇನು ಹೇಳೋಕ್ಕಾಗಲಿಲ್ಲ. ಅದು ನಮ್ಮ ಯಜಮಾನರು ನನ್ನ ಫೋನ್ ಕಿತ್ಕೊಂಡ್ಬಿಟ್ರು. ಇವತ್ತು ಏನೇನೋ ಆಗೋಯ್ತು. ಈಗಷ್ಟೇ ಫೋನ್ ನನ್ನ ಕೈಗೆ ಸಿಕ್ತು. ಮಾವ ಹೇಳಿದ್ರು ಅಂಜ ಅವರೇ. ನಿಮ್ಮ ಮಾವ ಇವತ್ತು ದೇವ್ರ ಹಾಕಿ ಬಂದರು ತುಳಸಿಯವರೇ. ಅವ್ರು ಬರ್ತಾ ಇದ್ದಿದ್ರೆ ನನ್ನ ಮಗಳ ಜೀವನನೇ ಹಾಳಾಗ್ತಿತ್ತು. ದೀಪಿಕಾ ಇಲ್ಲೇ ಇದ್ದಾಳೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ನಮಗೆ. ನಿಮ್ಗೆ ಹೇಳಬೇಕು ಅಂತಲೇ ಇದ್ದೆ ತುಳಸಿಯವರೇ, ಆದರೆ ಅಷ್ಟರಲ್ಲಿ ನಮ್ಮ ಯಜಮಾನರು ಬಂದುಬಿಟ್ರು. ಅದಕ್ಕೆ ಸುಮ್ಮನಾದೆ. ಹಾಗಾದರೆ ದೀಪಿಕಾ ದುಬೈಯಿಂದ ಯಾವಾಗ ಬಂದ್ಲು? ಅಯ್ಯೋ, ಅವಳು ದುಬೈಗೆ ಹೋಗಿದ್ರೆ ತಾನೇ ಬರೋದಕ್ಕೆ. ಹೌದು ತುಳಸಿಯವರೇ, ಅವತ್ತು ನೀವು ಮಾಧವ್ ಅವರು ಮನೆಗೆ ಬಂದಾಗ ಇವರು ದೀಪುನ ದುಬೈಗೆ ಅಂತ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಏರ್ಪೋರ್ಟಲ್ಲಿ ಹತ್ಕೊಂಡು ಹಠ ಮಾಡಿಕೊಂಡು ಅವಳು ವಾಪಸ್ ಬಂದ್ಲು. ಅಭಿನ ಬಿಟ್ಟು ನಾನು ಬದುಕೋದೇ ಇಲ್ಲ ಅಂತ ಗಟ್ಟಿಯಾಗಿ ಕೂತ್ಲು. ಆಗ ಇವ್ರು ಹಠಕ್ಕೆ ಬಿದ್ದು ಅವಳು ಎಲ್ಲಿ ಅಭಿನ ಕಾಂಟ್ಯಾಕ್ಟ್ ಮಾಡಿಬಿಡ್ತಾಳು ಅಂತ ಅವಳ ಎಲ್ಲೂ ಆಚೆ ಹೋಗೋಗ್ಬಿಡ್ದೆ ಮನೇಲೇ ಕೂಡ ಹಾಕಿದ್ರು. ಅವಳ ಫೋನ್ನು ಅವರೇ ಇಟ್ಕೊಂಡ್ರು. ಅಭಿ ಏನಾದರೂ ಫೋನ್ ಮಾಡಿದ್ರೆ ಅವನ ಫೋನ್ನ ಕಟ್ ಮಾಡ್ತಿದ್ರು. ಜೊತೆಗೆ ನೀನು ಅಭಿನ ಮದುವೆ ಆಗೋದೇ ಬೇಡ ಅಂತ ದಿನ ಇವಳು ತಲೆ ತುಂಬ್ತಿದ್ರು. ಬೇರೆ ಹುಡುಗನ ನೋಡ್ತೀನಿ ಅಂತ ಅವಳ ಮನಸ್ಸು ಬದಲಾಯಿಸೋಕ್ಕೂ ನೋಡಿದ್ರು. ಆದರೆ ನಮ್ಮ ದೀಪು ಮಾತ್ರ ಏನೇ ಅಂದರೂ ಅಭಿನೇ ಬೇಕು ಅಂತ ಕೂತಿದ್ದಾಳೆ. ಏನು ಹೇಳ್ತಾ ಇದ್ದೀರಾ ಮಂಜ ಅವರೇ? ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಹೌದು ತುಳಸಿಯವರೇ, ನನಗಂತೂ ದೀಪು ಕಣ್ಣೀರು ಹಾಕೋದನ್ನು ನೋಡೋಕ್ಕೆ ಆಗ್ತಿಲ್ಲ. ಆ ಕಾರಣಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಆದರೆ ಆಗಲೇ ಇಲ್ಲ. ಈ ಕಡೆ ನಮ್ಮ ಮನೆಯವರು ಅವ್ರ ಹಠನ ಬಿಡ್ತಿಲ್ಲ. ನಿನ್ಗೆ ಅಪ್ಪ ಅಮ್ಮ ಬೇಕು ಅಂದರೆ ನೀನು ಅಭಿನ ಮರಿಬೇಕು, ನಾನು ತೋರಿಸಿದ ಹುಡುಗನೇ ಮದುವೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ನೋಡಿದ್ರೆ ಇದೆಲ್ಲ ಆಗಿದೆ. ನನಗಂತೂ ದೀಪಿಕಾ ಕಂಡೀಷನ್ ನೋಡೋಕ್ಕೆ ಆಗ್ತಿಲ್ಲ. ಬೇರೆ ದಾರಿನೇ ತೋಚ್ತಿಲ್ಲ. ಚಿಂತೆ ಮಾಡಬೇಡಿ ವನಜ ಅವರೇ, ದೀಪಿಕಾ ನಮ್ಮ ಅಭಿನ ಇಷ್ಟೊಂದು ಹಚ್ಕೊಂಡಿದ್ದಾಳೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಇದಕ್ಕೇನಾದರೂ ಒಂದು ದಾರಿ ಹುಡ್ಕೋಣ. ಅದಕ್ಕೂ ಮುಂಚೆ ನೀವು ನನಗೊಂದು ಸಹಾಯ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ನಮ್ಮ ದೀಪು ಜೀವನ ಸರಿ ಹೋಗುತ್ತೆ ಅನ್ನೋದಿದ್ರೆ ನಾನು ಏನಾದರೂ ಮಾಡ್ತೀನಿ. ಹೇಗಾದರೂ ಮಾಡಿ ನಾನು ಒಂದು 10 ನಿಮಿಷನಾದರೂ ದೀಪಿಕನ್ನ ಭೇಟಿ ಮಾಡಲೇಬೇಕು. ಅವಳ ಹತ್ರ ಮಾತಾಡಬೇಕು. ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಖಂಡಿತ ಮಾಡ್ತೀನಿ. ಇಷ್ಟೆಲ್ಲ ಆದಮೇಲೆ ನಮ್ಮ ಮನೆಯವರು ಅಲರ್ಟ್ ಆಗಿರ್ತಾರೆ. ಹೇಗೆ ಮೀಟ್ ಮಾಡಿಸೋದು ಅಂತ ಯೋಚನೆ ಮಾಡ್ತೀನಿ. ಇವ್ರು ಬಂದರು ಅನಿಸುತ್ತೆ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಹಾಂ. ದೀಪಿಕಾ ಮೆಸೇಜ್ ಮಾಡಿದಾಳೆ. ಪದೇ ಪದೇ ನಂಗೆ ಫೋನ್ ಮಾಡಿ ಇರಿಟೇಟ್ ಮಾಡಬೇಡ ಪ್ಲೀಸ್. ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ನಮ್ಮ ಮದುವೆ ಟೈಮಲ್ಲಿ ನಿಮ್ಮಪ್ಪ ಮದುವೆ ಮಾಡ್ಕೊಂಡ್ರಲ್ಲ, ಮುಂದೆ ಮಗುನೂ ಮಾಡ್ಕೊಳ್ತಾರೆ. ಆಡ್ಸ್ಕೊಂಡು ಆರಾಮಾಗಿರು. ಡ್ಯಾಡ್ ನನಗೆ ಬೇರೆ ಹುಡುಗನ ನೋಡಿದ್ದಾರೆ. ಅವ್ನು ನಿನಗಿಂತ ಬೆಸ್ಟ್ ಇದ್ದಾನೆ. ಅವನ ಜೊತೆ ನಾನು ಖುಷಿಯಾಗಿರ್ತೀನಿ. ಮತ್ತೆ ನನ್ನ ತಂಟೆಗೆ ಬರಬೇಡ. ಮಹೇಶ್ ಎಲ್ಲಿ?
ಅವ್ರದ್ದು ಊಟ ಆಯಿತು ಭಾವ. ಹೌದಾ? ಎಲ್ಲರ ಜೊತೆಯಲ್ಲಿ ಊಟ ಮಾಡಲಿ ಅಂತ ಅಂದ್ಕೊಂಡಿದ್ವಲ್ಲ, ಡಾಕ್ಟ್ರು ಅದನ್ನೇ ಹೇಳಿದ್ರಲ್ಲ ಶರ್ವರಿ. ಹಸುವಾಯಿತು ಅಂದರು ಭಾವ, ಅದಕ್ಕೆ ಊಟ ಕೊಟ್ಬಿಟ್ಟೆ. ನಾಳೆಯಿಂದ ಅವ್ರು ನಮ್ಮ ಜೊತೆ ಊಟ ಮಾಡಲಿ ಚಿಕ್ಕಮ್ಮ. ಪೂರ್ಣಿ ಹೇಳಿದ್ಲು ಅವ್ರೊಬ್ಬರೇ ಇದ್ದರೆ ನಿಮಗೂ ತೊಂದರೆ ಕೊಡ್ತಾರೆ ಅಂತ. ಅದಕ್ಕೆ ಅವರು ನಮ್ಮೆಲ್ಲರ ಜೊತೆ ಇದ್ದರೆ ನೀವು ಆರಾಮಾಗಿರ್ಬೋದು. ಅವ್ರು ನಮ್ಮೆಲ್ಲರ ಮಾತು ಕೇಳಿ ಇನ್ನೂ ಇಂಪ್ರೂವ್ ಆಗ್ಬೋದು. ಸರಿ ಅವಿ. ನಿಧಿ, ಕೋಚಿಂಗ್ ಹೋಗಿದ್ಯಾ? ಹಾಂ. ಅರ್ಥ ಆಗ್ತಿದೆಯಲ್ಲ? ಈಸಿ ಇದೆಯಾ? ಓಕೆ 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 ಅಂದ್ರೇನೋ, ಮನೇಲಂತೂ ಓದೋದು ನೋಡೇ ಇಲ್ಲ ನಾನು. ಸರಿಯಾಗಿ ಹೇಳಿದೆ ಅವಿ. ಯಾವಾಗಿದ್ರೂ ಆ ಫೋನ್ ಹಿಡ್ಕೊಂಡಿರ್ತಾಳೆ, ಓದಿನ ಕಡೆ ಗಮನನೇ ಇಲ್ಲ. ಅಯ್ಯೋ ಸುಮ್ಮನಿರು ಮಾಮ್, ಇವಾಗಲೆಲ್ಲ ಫೋನಲ್ಲೇ ಜಾಸ್ತಿ ಓದ್ಬೋದು. ನಗರಿ ನಗರಿ, ಎಲ್ಲರೂ ಚೆನ್ನಾಗಿ ನಗರಿ. ಇಲ್ಲಿ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿದೆ, ನಿಮ್ಗೆಲ್ಲ ನಗು ಅಲ್ವಾ? ಏನಾಯ್ತು? ಇಲ್ಲಿ ನೋಡಿಲ್ಲಿ ಮೆಸೇಜ್ನ ದೀಪಿಕಾ ಕಳಿಸಿರೋದು. ಮುಗೀತು ನನ್ನ ಜೀವನ. ಏನು ಮೆಸೇಜು? ದೀಪಿಕಾ ನಿನಗೆ ಕಳಿಸಿರೋ ಮೆಸೇಜ್ನ ನಾವೆಲ್ಲ ಓದಕ್ಕಾಗತ್ತಾ? ಹೇಳೋವಂಥದ್ದಾಗಿದ್ರೆ ನೀನೇ ಹೇಳು. ಇನ್ಯಾವತ್ತು ನಂಗೆ ಮೆಸೇಜ್ ಮಾಡಬೇಡ. ನನಗೆ ನಿನಗಿಂತ ಬೆಸ್ಟ್ ಹುಡುಗ ಸಿಕ್ಕಿದ್ದಾನೆ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತ ಕಳಿಸಿದಾಳೆ. ನನ್ನ ಕನ್ಸೆಲ್ಲ ನುಚ್ಚು ನೂರಾಗೋಯ್ತು. ನೋಡಿ ನೋಡಿ, ಸೀರಿಯಸ್ನೆಸ್ ಇದೆಯಾ ನಿಮ್ಗೆ ಯಾರಿಗಾದ್ರೂ? ಇಲ್ಲಿ ನನ್ನ ಲೈಫೇ ಮುಗೀತು ಅಂತಿದ್ರೆ ಎಲ್ಲ ನಗ್ತಿದ್ದೀರಲ್ಲ, ಅದಕ್ಕೆ ನೀವೂ ಅಮ್ಮ ಹೇಳಿ ಅಮ್ಮ. ನೀನು ಬಂದ್ಮೇಲೆ ಇದೇ ವಿಷಯ ಮಾತಾಡೋಣ ಅನ್ಕೊಂಡಿದ್ವಿ ಅಭಿ. ಈಗ ನೀನು ಹೇಳಿದೆಯಲ್ಲ, ಆ ಮೆಸೇಜು ದೀಪಿಕಾ ಕಳಿಸಿದ್ದಲ್ಲ. ವಾಟ್? ಏನ್ ಮತ್ತೆ ತಮಾಷೆ ಮಾಡ್ತಾ ಇದ್ದೀರಾ? ಅವಳ ನಂಬರಿಂದನೇ ಮೆಸೇಜ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ, ಅವಳು ಕಳಿಸಿದಲ್ಲ ಅಂತ. ಅವಳ ನಂಬರ್ ಹೌದು, ಆದರೆ ಅವಳು ಮೆಸೇಜ್ ಕಳಿಸ್ಲಿಲ್ಲ. ಯಾಕೆಂದರೆ ಅವಳು ಫೋನ್ ಇರೋದು ಅವಳ ಹತ್ರ ಅಲ್ಲ, ಅವಳ ಅಪ್ಪ ಜನಾರ್ದನ್ ಹತ್ರ. ಏನು ಹೇಳ್ತಿದ್ದೀರಾ ನೀವು? ಹೌದು, ದೀಪಿಕನ ಹತ್ರ ಫೋನ್ ಇಲ್ಲ, ಅದಕ್ಕೆ ಅವಳು ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಆಮೇಲೆ ಅವಳು ದುಬೈಗೆ ಹೋಗಿದ್ದಾಳೆ, ಆರಾಮಾಗಿದ್ದಾಳೆ ಅನ್ನೋದೆಲ್ಲ ಸುಳ್ಳು. ಅವಳು ಇಲ್ಲೇ ಬೆಂಗಳೂರಲ್ಲಿ ಅವ್ರ ಮನೇಲೇ ಇದ್ದಾಳೆ. ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. 6 ಕಂಪ್ನಿಗೆ ಅಪ್ಲೈ ಮಾಡಿದ್ದೀನಿ, ಒಂದೊಂದು ಪಕ್ಕ ಹಾಗೆ ಆಗುತ್ತೆ. ಹೌದೌದು, ಅಲ್ಲೊಬ್ಬ ಎಲೆಕ್ಷನ್ಗೆ ನಿಲ್ತಿದ್ದ ಹಾಗೇನೆ ತಾನೇ CM ಅಂತ ಹೇಳೋದ್ನಂತೆ. ಹಾಗಾಯ್ತು. ಏ ದಂಡ್ಪಿಂಡ, ಎಲೆಕ್ಷನ್ಗೆ ನಿಂತವರೆಲ್ಲ CM ಆಗೋದಿಲ್ಲ ಕಣೋ. ಎಲೆಕ್ಷನ್ನಲ್ಲಿ ಗೆದ್ದು ಬರಬೇಕು, ಆಮೇಲೆ. ತಾತ, ಕಾಲು ಎಳೆದಿದ್ದು ಸಾಕು. ಒಂದಲ್ಲ ಎರಡಲ್ಲ 6 ಕಂಪ್ನಿಗೆ ಅಪ್ಲೈ ಮಾಡಿದ್ದೀನಿ. ಈ ಕೆಲಸ ಸಿಕ್ಬಿಟ್ರೆ ಮಿನಿಮಮ್ 70,000 ಸಂಬಳ. ಸಿಕ್ಕಿ ಬಿಟ್ಟರೆ ಏ ದಂಡ್ಪಿಂಡ, ಈ ರೇ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಕಣೋ. ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಹೇಮಮಾಲಿನಿ ಸಿಕ್ಕಿಬಿಟ್ಟರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಕೊನೆಗೆ ಸಿಕ್ಕಿದ್ದು ನಿಮ್ಮ ಅಜ್ಜಿ. ನನಗೂ MLA ಆಗಿಬಿಟ್ಟರೆ ಅಂತ ಆಸೆ ಇತ್ತು. ಆದರೆ ಅದನ್ನ ಈ ಟೀಚರ್ ಕೆಲಸ ಸಿಗೋದಕ್ಕೆ ಮುಂಚೆ ಒಂದಷ್ಟು ದಿವಸ ಎಮ್ಮೆ ಕಾದೆ. ಏನ್ ತಾತ, ಸ್ವಲ್ಪನಾದ್ರೂ ಎನ್ಕರೇಜ್ ಮಾಡಬಾರ್ದಾ? ಯಾವಾಗ ನೋಡಿದ್ರು ನೆಗೆಟಿವೇ ನಿಮ್ದು. ಲೇ ಪೆದ್ದ, ಮೊದಲು ಯಾವುದೇ ಕೆಲಸ ಮಾಡೋದಕ್ಕೆ ಮುಂಚೆ ಏನು ಯೋಚನೆ ಮಾಡಬೇಕು ಗೊತ್ತಾ?
ಹೋದ ಕೆಲಸ ಆಗದೇ ಇದ್ದಾಗ ವರ್ಸ್ಟ್ ಕಮ್ ವರ್ಸ್ಟ್ ಏನಾಗುತ್ತೆ ಅಂತ ಮೊದಲು ಯೋಚನೆ ಮಾಡಬೇಕು. ಆಮೇಲೆ ಏನೇ ಆಗಲಿ ಮುಂದುವರಿತೀನಿ ಅಂತನ್ನೋ ದಮ್ಮು ಕಾನ್ಫಿಡೆನ್ಸು ಇದ್ದರೆ ಮಾತ್ರ ಮುಂದಕ್ಕೆ ಹೋಗಬೇಕು. ನಂಗೆ ದಮ್ಮಿಲ್ಲ ಅಂತ ಇದ್ದೀರಾ? ಖಂಡಿತ ಇಲ್ಲ. ಆದರೆ ನನ್ನ ಜೀವನದ ಅನುಭವದಿಂದ ನಿನಗೆ ಕೆಲವೊಂದು ಮಾತು ಹೇಳ್ತೀನಿ ಕೇಳು. ನಿನಗೆ ಸಾಮರ್ಥ್ಯ ಇದೆ, ಹಾಗಂತ ಕೆಲಸ ಸಿಕ್ಕೇ ಸಿಗತ್ತೆ ಅಂತನೋ ನಿರೀಕ್ಷೆ ಇಟ್ಕೋಬೇಡ. ಅಕಸ್ಮಾತ್ ಸಿಗಲಿಲ್ಲ ಅಂತನೋ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು ಅಂತಂದೆ ಅಷ್ಟೇ. ಆಯಿತು, ನಾಳೆ ಸಂಜೆ ರಿಸಲ್ಟ್ ಬರುತ್ತಲ್ಲ, ನಿಮಗೆ ಗೊತ್ತಾಗುತ್ತೆ. ಈಗ ನೀವು ಹೇಳಿದ್ರಲ್ಲ ಮಾತು, ಅದೆಲ್ಲ ವಾಪಸ್ ತಗೋತೀರ, ನೋಡ್ತಾ ಇರಿ. ಆಯಿತು, ನೋಡೋಣ. ಏನ ದೀಪಿಕಾ ಬೆಂಗಳೂರಲ್ಲಿದ್ದಾಳ? ಹೌದು ಅಭಿ, ಈಗ ತಾನೇ ತುಳಸಿ ಅಮ್ಮ ವನಜಾ ಅವ್ರ ಹತ್ರ ಮಾತಾಡಿದ್ರು. ಅವಳು ಅವ್ರ ಮನೇಲೇ ಇದ್ದಾಳೆ. ಜನಾರ್ದನ್ ಅವರು ಬೇಕಂತ ನಿನ್ನ ಹತ್ರ ಸುಳ್ಳು ಹೇಳಿದ್ದಾರೆ. ಅದೂ ಅಲ್ಲದೆ ಅವಳಿಗೆ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಬೇಕು ಅಂತಾನೂ ನೋಡಿದ್ರಂತೆ. ಮೈ ಗಾಡ್, ಏನು ಹೇಳ್ತಿದ್ದೀರಾ ಅದಕ್ಕೆ? ಹೌದು ಅಭಿ, ಆದರೆ ಸರಿಯಾದ ಸಮಯಕ್ಕೆ ದತ್ತ ಅವ್ರು ಅಲ್ಲಿಗೆ ಹೋಗಿ ಆ ಗಂಡಿನ ಕಡೆಯವ್ರಿಗೆ ನೀನು ದೀಪಿಕಾನ್ ಪ್ರೀತಿಸ್ತಿರೋದ್ರ ಬಗ್ಗೆ ಹೇಳಿ ಆ ಗಂಡಿನ ಕಡೆಯವರನ್ನ ಅಲ್ಲಿಂದ ಓಡಿಸಿದ್ದಾರೆ. ತಾತನ? ಹೌದು ಅಭಿ, ತಾತನೇ ದೀಪಿಕನ ಹತ್ರ ನಿನ್ಗೆ ಆ ಮದುವೆ ಇಷ್ಟನಾ ಅಂತ ಕೇಳಿದ್ರಂತೆ. ಅವಳಿಲ್ಲ ಅನ್ಲಂತೆ. ದೀಪಿಕಾ ಇನ್ನು ನಿನ್ನ ನೆನಪಲ್ಲೇ ಇದ್ದಾಳೆ ಅಭಿ. ಅದಕ್ಕೆ ಏನು ಹೇಳ್ತಿದ್ದೀರಾ ಅದಕ್ಕೆ? ನೀವು ಹೇಳ್ತಿರೋದ್ರಲ್ಲ ನಿಜಾನ? ದೀಪಿಕಾ ಎಲ್ಲೂ ಹೋಗಿಲ್ವಾ? ಇಲ್ಲೇ ಇದ್ದಾಳ, ನನ್ನ ನೆನಪಲ್ಲೇ ಇದ್ದಾಳ. ಅಂದರೆ ನನ್ಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೀತಿದ್ಯಾ? ಈ ತುಳಸಿ ಒಬ್ಳು ಸಾಲದು ಅಂತ ಮುದುಕ ಬೇರೆ ಫೀಲ್ಡಿಗೆ ಇಳ್ತಿದ್ದಾನಾ? ಮೈ ಗಾಡ್, ನನಗೂ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ತಾತ ಹೋಗಿ ಒಳ್ಳೆ ಕೆಲಸ ಮಾಡಿದ್ರು. ಹೌದು, ಈಗ ಟಾಸ್ಕ್ ಇರೋದು ನಿಮ್ಗೆ ಯಜಮಾನ್ರೆ. ಟಾಸ್ಕಾ? ದೀಪಿಕನ್ನ ಹೇಗಾದ್ರೂ ಮಾಡಿ ದುಬೈಯಿಂದ ಬರೋ ಹಾಗೆ ಮಾಡಿ ಆಮೇಲೆ ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಈಗ ಅವಳು ದುಬೈಗೆ ಹೋಗಿಲ್ಲ ಅಂತ ಆಯ್ತಲ್ಲ, ಮುಂದಿನ ಜವಾಬ್ದಾರಿ ನಿಮ್ದು ಅಂದೆ. ಆದಷ್ಟು ಬೇಗ ದೀಪಿಕಾನ ಮೀಟ್ ಮಾಡಬೇಕು. ಬ್ರೋ, ಏನಿದೆಲ್ಲ? ಒಂದೇ ದಿನಕ್ಕೆ ಇಷ್ಟೊಂದು ಚೇಂಜಸ್ಸಾ? ನನಗೆ ಸೀರಿಯಸ್ಲಿ ನಂಬಕ್ಕಾಗ್ತಿಲ್ಲ. ಚಿಕ್ಕಮ್ಮ, ಏನು ಚಿಕ್ಕಮ್ಮ ಇದೆಲ್ಲ? ನನಗೂ ನಂಬಕ್ಕಾಗ್ತಿಲ್ಲ ಕಂದ. ಆದರೆ ಇಷ್ಟು ದಿನದ ನಂತರ ನಿನ್ನ ಮುಖದಲ್ಲಿ ಖುಷಿ ಕಾಣ್ತಿದ್ದೀನಿ. ಹೌದು ಶಾರ್ವರಿ ಅವರೇ, ನೋಡಿ ಇನ್ನೇನು ಇವನ್ ಮದುವೆನೂ ಆಗ್ಬಿಡುತ್ತೆ. ನೋ, ನನಗಿದೆಲ್ಲ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ಅನ್ನಿಸ್ತಿಲ್ಲ. ಮತ್ತೆ ಹೋಪ್ಸ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನೇನೋ ಅನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ ಕಂದ. ದೀಪಿಕಾ ಇಲ್ಲೇ ಇದ್ದಾಳೆ ಅಂತ ಗೊತ್ತಾಯ್ತಲ್ವಾ, ನಾನೇ ಮುಂದೆ ನಿಂತು ಈ ಮದುವೆ ನಡೆಯೋ ಹಾಗೆ ಮಾಡ್ತೀನಿ. ಬೇಡ ಚಿಕ್ಕಮ್ಮ, ಇವ್ರು ದೊಡ್ಡದಾಗಿ ಮಾತು ಕೊಟ್ಟಿದಾರಲ್ಲ, ಪಪ್ಪನ ಒಪ್ಪಿಸ್ತೀನಿ ಅಂತ. ಆ ಮಾತು ಉಳಿಸ್ಕೊಳ್ಳೋದಕ್ಕೆ ಏನು ಜಾಸ್ತಿ ದಿನ ಇಲ್ಲ. ನಾನು ನೋಡೇ ಬಿಡ್ತೀನಿ ಇವ್ರದ್ದು ಹೇಗೆ ಇವ್ರು ಮಾತು ಉಳಿಸ್ಕೋತಾರೆ ಅಂತ. ಖಂಡಿತ ಉಳಿಸ್ಕೊಡ್ತೀನಿ ಅಭಿ. ನನ್ನ ಜೀವ ಒತ್ತೆ ಇಟ್ಟಾದರೂ ನನ್ನ ಮಾತು ಉಳಿಸ್ಕೊಡ್ತೀನಿ. ನನಗೆ ನಿನ್ನ ಖುಷಿ ಮುಖ್ಯ.
ದೀಪಿಕಾ ಒಂದು 10 ನಿಮಿಷ ಹೊರಗೆ ಹೋಗಿ ಬರೋಣ ಬಾ. ನಾನು ಬರಲ್ಲ ಮಾಮ್. ಹಾಗೆಲ್ಲ ಹೇಳಬಾರ್ದು ದೀಪು, ಬಾ. ನಂಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಮಾಮ್. ಇಷ್ಟು ದಿನ ಈ ರೂಮಲ್ಲಿ ಇದ್ದು ನಾನು ಡಿಪ್ರೆಸ್ ಆಗಿಬಿಟ್ಟಿದ್ದೀನಿ. ಡ್ಯಾಡ್ ನನ್ನ ದಾಳದ ಥರ ಆಟ ಆಡಿಸ್ಬಿಟ್ರು. ಅವ್ರ ಹಠಕ್ಕೆ, ಅವ್ರ ದ್ವೇಷಕ್ಕೆ ನಾನು ಬಲಿ ಆಗ್ತಿದ್ದೀನಿ. ಸಮಾಧಾನ ಮಾಡ್ಕೋಕಂದ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಮಾಮ್? ಮನೇಲಿ ಏನೆಲ್ಲ ಆಯಿತು ಅಂತ ನೋಡಿದ್ಯಲ್ಲ. ಆ ತಾತ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಮದುವೆನೇ ಫಿಕ್ಸ್ ಆಗೋಗಿರೋದು. ಇಷ್ಟಾದರೂ ಅಭಿ ಮಾತ್ರ ಆರಾಮಾಗಿದ್ದಾನೆ. ಅವ್ನು ನನ್ನ ನೆನಪು ಮಾಡ್ಕೊತಿಲ್ಲ ಅನ್ಸುತ್ತೆ. ದೀಪು, ಅದೆಲ್ಲ ನಿನ್ನ ಭ್ರಮೆ. ಅದಕ್ಕೆ ಸತ್ಯ ಏನು ಅಂತ ಹೇಳೋಣ ಅಂತಾನೆ ಬಾ ಅಂತ ಕರಿತಿರೋದು. ಬಾ ಬೇಗ. ಏನು ಹೇಳ್ತಿದ್ಯಾ ಮಾಮ್? ನೀನು ಬಾ ದೀಪು, ಎಲ್ಲ ಹೇಳ್ತೀನಿ. ಸೀರಿಯಸ್ಲಿ ಮಾಮ್, ನನಗೆಲ್ಲೂ ಬರೋದಕ್ಕೆ ಮನಸ್ಸಿಲ್ಲ. ಈಗ ನೀನು ಬಂದಿಲ್ಲ ಅಂದರೆ ಮುಂದೆ ಯಾವತ್ತೂ ನಿನ್ಗೆ ಅಭಿ ಸಿಗಲ್ಲ. ವಾಟ್? ಇದಕ್ಕೂ ಅಭಿಗೂ ಏನು ಸಂಬಂಧ? ಈಗ ನಿನಗೆಲ್ಲ ಹೇಳೋಕ್ಕಾಗಲ್ಲ ದೀಪು. ನಿಮ್ಮಪ್ಪ ಆಚೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ನಾವು ವಾಪಸ್ ಬರಬೇಕು. ನಡಿ. ಅಲ್ಲಿಗೆ ಹೋಗಿ ಬಂದಮೇಲೆ ನಿನಗೆ ಡಿಪ್ರೆಷನ್ ಎಲ್ಲ ಹೋಗುತ್ತೆ. ನಡಿ. ಸರಿ, 5 ಮಿನಿಟ್ಸ್ ಬಂದೆ. ಬಾಸು, ಇನ್ನೂ ನನ್ನ ಮೇಲೆ ನಿಂಗೆ ಕೋಪ ಹೋಗಿಲ್ವಾ? ಯಾಕೆ? ಕೆಲಸದ ವಿಷಯದಲ್ಲಿ ನಿನ್ನ ಹತ್ರ ಸುಳ್ಳು ಹೇಳಿದ್ನಲ್ಲ, ಅದಕ್ಕೆ. ಅಲ್ವೋ, ನಿಮಗೆಲ್ಲ ಎಷ್ಟು ಹೀಗೋ ಅಲ್ವಾ? ಅಲ್ಲಿ ಆಫೀಸಲ್ಲಿ ಬೇರೆಯವ್ರ ಮುಂದೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಇಲ್ಲಿ ಮನೆಯಲ್ಲಿ ಹೆಂಡತಿ ಮುಂದೆ ಮಾತ್ರ ಅವಮಾನ ಆಗಬಾರ್ದು ಅಲ್ವಾ? ನಿಮ್ಮನ್ನ ಜಾಸ್ತಿ ಪ್ರೀತಿಸೋರು, ನಿಮ್ಮನ್ನ ಜಾಸ್ತಿ ಅರ್ಥ ಮಾಡ್ಕೊಳ್ಳೋರೆ ನಾವು. ಆದರೆ ಏನಾದರೂ ಆದರೆ ನಮ್ಮ ಹತ್ರ ಹೇಳ್ಕೊಳ್ಳೋದಕ್ಕೆ ಎಷ್ಟು ಯೋಚಿಸ್ತೀರಾ? ನೀನು ಜಾಸ್ತಿ ಪ್ರೀತಿಸ್ತೀಯ ಅಂತಾನೆ ನಿನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ನಂಗೆ ಭಯ ಆಗ್ತಿತ್ತು. ಭಯ ಯಾಕಾಗಬೇಕು? ನೀನಲ್ಲಿ ಮ್ಯಾನೇಜರ್ ಅಲ್ಲ, ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿದರೆ ನಾನೇ ನಿನ್ನನ್ನು ಬಿಟ್ಟು ಹೋಗ್ಬಿಡ್ತಿದ್ನಾ? ನಾನಿರೋದು ನಿನ್ನ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ಆಗೋಕೆ ಕಣೋ. ಸಾರಿ ಬಾಸು, ಈ ವಿಷಯ ಇಲ್ಲಿಗೆ ಸಾಕು. ಕೆಲ್ಸಕ್ಕೆ ಹೇಗಿದ್ರು ಅಪ್ಲೈ ಮಾಡಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ. ಕೆಲಸ ಸಿಕ್ಕೇ ಸಿಗುತ್ತೆ, ನೀನು ಕಾನ್ಫಿಡೆಂಟ್ ಆಗಿರು. ಅಮ್ಮ. ಹಲೋ ಅಮ್ಮ. ಪುಟ್ಟ, ಹೇಗಿದೆಯಾ? ನಾನು ಆರಾಮಮ್ಮ. ಪಾಪು ಹೇಗಿದ್ದಾನೆ? ಆಫೀಸಲ್ಲಿ ಮತ್ತೆ ಏನು ಸಮಸ್ಯೆ ಆಗಿಲ್ಲ ತಾನೆ? ಆಫೀಸಾ? ಅಯ್ಯೋ ಅಮ್ಮ, ನಿಮಗೆ ಹೇಳಬೇಕು ಅಂದ್ಕೊಂಡೆ, ಆಗಲೇ ಇಲ್ಲ ನೋಡಿ. ಸಮರ್ಥಲ್ಲಿ ಕೆಲಸ ಬಿಟ್ಟ. ಹೌದಾ? ಯಾವಾಗ? ಅಮ್ಮ, ಅದೊಂದು ದೊಡ್ಡ ಕಥೆ. ನೆನ್ನೆ ನಾನು ಸಮರ್ಥ ಆಫೀಸಿಗೆ ಹೋಗಿದ್ದೆ. ಅಯ್ಯೋ, ಕಾಫಿ ಚೆಲ್ಲೋಯ್ತು ಸಮರ್ಥ, ಸ್ವಲ್ಪ ಒರೆಸ್ಬಿಡ್ತೀಯಾ? ಈ ರೆಸಿಗ್ನೇಷನ್ ಲೆಟರ್ ಮೇಲೆ ಸೈನ್ ಮಾಡಿ. ಅಭಿ ಇವನಿಗೆ ಅವಮಾನ ಮಾಡೋದು ನನಗೆ ನೋಡೋಕ್ಕಾಗಲಿಲ್ಲ ಅಮ್ಮ, ಅದಕ್ಕೆ ಹೀಗೆ ಮಾಡಿಬಿಟ್ಟೆ. ಒಂಥರ ಒಳ್ಳೇದೇ ಆಯಿತು ಬಿಡು ಪುಟ್ಟ. ನನಗೂ ಅವನಲ್ಲಿ ಹಿಂಸೆ ಅನುಭವಿಸೋದನ್ನು ನೋಡೋಕ್ಕಾಗ್ತಾ ಇರಲಿಲ್ಲ. ಹ್ಞೂ ಅಮ್ಮ, ಈಗ ಬೇರೆ ಸುಮಾರು ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾನೆ. ಪುಟ್ಟ, ಅವ್ನಿಗೆ ಅಡ್ಡಿ ಇಲ್ಲ ಅಂದರೆ ಅವಿನಾಶ್ ಆಫೀಸಲ್ಲಿ ಕೆಲಸ ಇದೆಯಂತೆ. ನಾನೇ ಏನು ಕೇಳಲಿಲ್ಲ ಪುಟ್ಟ. ಅವನೇ ಸಮರ್ಥ ಬಗ್ಗೆ ವಿಚಾರಿಸ್ದ. ಅವನ ಕಂಪನಿನಲ್ಲಿ ಕೆಲಸ ಕೊಡ್ತೀನಿ, ಸಂಬಳನೂ ಚೆನ್ನಾಗಿದೆ ಅಂತ ಹೇಳ್ದ. ಸೇರ್ಕೊಳಕ್ ಹೇಳ್ತೀಯ ಪುಟ್ಟ? ಯಾಕೆ? ನಾನು ಬದುಕಿರೋರ್ಗೂ ಸ್ವತಂತ್ರವಾಗಿರೋದು ಅವ್ರಿಗೆ ಇಷ್ಟ ಇಲ್ವಾ ಅಂತ ಕೇಳು ಬಾಸು. ಯಾಕೋ ಹಿಕ್ಕೂಗಾಡ್ತೀಯ? ಅವ್ರು ಇವಾಗ ಏನಂದ್ರು ಅಂತ? ಇನ್ನೇನಿದೆ ಹೇಳಕ್ಕೆ? ಸಾಯೋವರೆಗೂ ಶ್ರೀಮಂತರ ಮಕ್ಕಳು ಗುಲಾಮ್ಗಿರಿ ಮಾಡ್ಕೊಂಡಿರೋ ಅಂತ ಇಂಡಿಯಾದಾಗ ಹೇಳ್ತಾ ಇದ್ದಾರೆ ಅಲ್ವಾ ಮೇಡಮ್? ಯಾಕೋ ಹಾಗೆಲ್ಲ ಹೇಳ್ತೀಯ? ನಿನ್ನ ಒಳ್ಳೇದಕ್ಕೆ ಅಲ್ವಾ ನಾನು ಹೇಳೋದು. ನೀನು ಎಲ್ಲೆಲ್ಲೋ ಕೆಲಸ ಅಂತ ತಿರ್ಗಾಡೋದ್ರ ಬದಲು ಇಲ್ಲೇ ಸೇರ್ಕೋಬೋದಲ್ಲ ಅಂತ ಅನ್ನಿಸ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಿ ಒಳ್ಳೆ ಹುಡುಗ. ಅವಿ ಥರ ಹುಡುಗ ಬುದ್ಧಿ ಇಲ್ಲ. ನಿನಗೆ ಅವಮಾನ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅವನು ಖಂಡಿತ ನಿನ್ನನ್ನು ಚೆನ್ನಾಗಿ ನಡ್ಸ್ಕೋತಾನೆ. ಸೇರ್ಕೋ ಪಾಪು. ನೋಡಿ ಮೇಡಮ್,
ನನ್ನ ಹೆತ್ತಮ್ಮನೇ ನನ್ನನ್ನು ಚೆನ್ನಾಗಿ ನಡ್ಸ್ಕೊಳ್ಳಿಲ್ಲ. ನನ್ನ ಮಾತಿಗೆ ವಿರುದ್ಧವಾಗಿ ನಡೆದ್ಲು. ಇನ್ಯಾರೋ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ನಡ್ಸ್ಕೋತಾರೆ ಅಂತ ನಾನು ಹೇಗೆ ನಂಬಲಿ? ನನಗೆ ನಿಮ್ಗೆ ಯಾರ ಸಾವಾಸನೂ ಬೇಡ. ನನಗೆ ಸ್ವಾಭಿಮಾನ ಇದೆ. ನನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ಶಕ್ತಿ ನನಗಿದೆ. ಆಯ್ತು ಪಾಪ, ಹಾಗಿದ್ರೆ ಒಳ್ಳೇದೇನೆ. ಅಕಸ್ಮಾತ್ ಯಾವುದೇ ಕೆಲಸ ಸಿಗದಿದ್ರು ಸ್ವಂತವಾಗಿ ನಾನೇ ಏನಾದರೂ ಮಾಡ್ತೀನಿ. ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸ್ವಂತವಾಗಿ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಅಲ್ವಾ ಪಾಪು? ಅಯ್ಯೋ, ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್. ಸ್ವಂತ ಬಿಸ್ನೆಸ್